ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಲೆಫ್ಟ್, ರೈಟ್ ಅಂಡ್ ಸೆಂಟರ್. ಇಡೀ ರಾಜ್ಯಕ್ಕೆ ಪಡಿತರ ಹಂಚುವ ಜವಾಬ್ದಾರಿ ಹೊಂದಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರ ಮಾತುಗಳನ್ನು ಕೇಳಿ. ಉಮೇಶ್ ಕತ್ತಿ ಅವರ ಮಾತು. 2 kg ಅಷ್ಟೇ ಅಕ್ಕಿ ಕೊಡ್ತಿದ್ದೀರಲ್ಲ ಮಿನಿಸ್ಟರ್ ಸಾಹೇಬ್ರೆ, ಸತ್ತೋಗಣವಾ ನಾವು ಅಂತ ಕೇಳಿದ್ರೆ ಸತ್ತೋಗೋದ. ರೇಷನ್ನಲ್ಲಿ ಕಡಿಮೆ ಅಕ್ಕಿ ಯಾಕೆ ಕೊಡ್ತಾ ಇದ್ದೀರಿ ಅಂತ ಕೇಳ್ತಾ ನಾವು. ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತ ಆಯಿತು ಇವರ ಮಾತಿಗೆ. ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಸಚಿವರಿಗೆ ಫೋನ್ ಮಾಡಿದ ರೈತನೊಬ್ಬನ ಜೊತೆ ಸಂಯಮದಿಂದ ಮಾತು ಕೂಡ ಆಡೋದಕ್ಕಾಗುದಿಲ್ಲ. ಲಾಕ್ಡೌನ್ ಸಂದರ್ಭದಲ್ಲಿ 5 kg ಅಕ್ಕಿನ ಕೇಂದ್ರ ಸರ್ಕಾರ ಕೊಡುತ್ತೆ, ಮುಂದಿನ ತಿಂಗಳಿನಿಂದ ಹಂಚ್ತೀವಿ ಅಂತಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ. ಕರ್ಫ್ಯೂ ಇದೆ, ದುಡಿಮೆ ಇಲ್ಲ, ನಾವು ಸಾಯ್ಬೇಕಾ ಅಂತ ಕೇಳ್ದ ರೈತ. ಸತ್ತೋಗೋದು ಒಳ್ಳೇದು ಅಂತಾರೆ ಕತ್ತಿ ಸಾಹೇಬ್. ಏನು ಕೇಳಿದ್ದು ಆ ರೈತ? ಏನು ಬಂಗಾರ ಕೇಳದ್ನ, ಬಟ್ಟೆ ಬರೆ ಕೇಳದ್ನ, ಐಷಾರಾಮ ಕೇಳದ್ನ? ಕೇಳಿದ್ದು ಅಕ್ಕಿ, ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಕ್ಕಿನ, ಕುದಿಸ್ಕೊಂಡು ಅನ್ನ ಮಾಡ್ಕೊಳ್ಳೋದಕ್ಕೆ ಅಕ್ಕಿನ. ಸತ್ತೋಗೋದು ಒಳ್ಳೇದು ಅಂತಾರೆ ಉಮೇಶ್ ಕತ್ತಿ ಸಾಹೇಬ್. ಮಾನ್ಯ ಸಚಿವರೇ, ಕೊರೋನಾ ನಿಮಗೆ ಸಂಕಷ್ಟ ತಂದಿರದೇ ಇರಬಹುದು. ಕೊರೋನಾ ನಿಮ್ಮ ಜೀವನದ ಮೇಲೆ ಏನೂ ಪರಿಣಾಮ ಬೀರಿರದೇ ಇರಬಹುದು. ಆದರೆ ಬಡವ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡು ಮಲ್ಕತ್ತಿದ, ಅವನ ಜೊತೆ ಮಾತನಾಡುವಾಗ ನಾಲಿಗೆ ಮೇಲೆ ಹಿಡ್ತಾ ಇರಲಿ, ಒಂಚೂರು ಸಂವೇದನೆ ಇರಲಿ. ಏನು ಮಾತಾಡಿದ್ರು ಅಂತ ಕೇಳಿಸ್ಕೊಳ್ಳಿ ಒಂದ್ಸಲ. ಸರ್, ಇವಾಗ 2 kg ಅಕ್ಕಿ ಮಾಡಿದಿರಲ್ಲ, ಸಾಲುತ್ತೆ ಸರ್? ಅದು 3 kg ರಾಗಿ ಮಾಡಿದೀವಿ. ರಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಎಲ್ಲಿ ಕೊಡ್ತೀರಾ? ಉತ್ತರ ಕರ್ನಾಟಕದಲ್ಲಿ ಜೋಳ ಮತ್ತು ಅಕ್ಕಿ ಮಾಡಿದೀವಿ. ಅದೇ ಸರ್, ಸಾಲುತ್ತೆ ಸರ್? ಇವಾಗ ಲಾಕ್ಡೌನ್ ಬೇರೆ, ದುಡಿಮೆ ಇಲ್ಲ. ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಏನ್ ಸರ್? ಕೇಂದ್ರ ಸರ್ಕಾರ ಪ್ರತಿ ತಿಂಗಳ 5 kg ಮೇ ಜೂನ್ ದಲ್ಲಿ ಕೇಂದ್ರ ಸರ್ಕಾರ ಈ ಲಾಕ್ಡೌನ್ಗೆ ಕೊಡ್ತಾ ಇದೆ. ಯಾವಾಗ ಕೊಡ್ತಾ ಇದೀರಾ? ಬರೋ ತಿಂಗಳಲ್ಲಿ. ಬರೋ ತಿಂಗಳಲ್ಲಿ ಕೊಡ್ತೀರಾ? ಅಲ್ಲಿ ಗಂಟ ಉಪವಾಸ ಇರೋದ ಸರ್? ಏನ್ ಸತ್ತು ಹೋಗ್ಬಿಡದ? ಸತ್ತು ಹೋಗೋದು ಒಳ್ಳೇದು, ಅದಕ್ಕಿಂತ ಅಕ್ಕಿ ಮಾಡೋದು ಅಲ್ಲೇ ಬಂದ್ ಮಾಡ್ರಿ, ಅದಕ್ಕಂತ ಬಂದ್ ಮಾಡ್ತಾರೆ. ಯಾವ್ದು ಬಿಡಿ, ಫೋನ್ ಮಾಡ್ಬಿಡಿ ಸರ್. ಫೋನ್ ಮಾಡ್ಬೇಡಿ ಅಲ್ಲ, ನೀವು ಪ್ರತಿನಿಧಿಗಳು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಮಾತಾಡೋದೇ ಆನ್ಸರ್ ಮಾಡ್ಬೇಕು. ಅದೇ ಸರ್, ಇವಾಗ 2 kg ಅಕ್ಕಿ ಮಾಡಿದಿರಲ್ಲ, ಸಾಲುತ್ತೆ ಸರ್? ಅದು 3 kg ರಾಗಿ ಮಾಡಿದೀವಿ. ರಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಎಲ್ಲಿ ಕೊಡ್ತೀರಾ? ಉತ್ತರ ಕರ್ನಾಟಕದಲ್ಲಿ ಜೋಳ ಮತ್ತು ಅಕ್ಕಿ ಮಾಡಿದೀವಿ. ಅದೇ ಸರ್, ಸಾಲುತ್ತೆ ಸರ್? ಇವಾಗ ಲಾಕ್ಡೌನ್ ಬೇರೆ, ದುಡಿಮೆ ಇಲ್ಲ. ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಏನ್ ಸರ್?
ಕೇಂದ್ರ ಸರ್ಕಾರ ಪ್ರತಿ ತಿಂಗಳ 5 ಕೆಜಿ ಮೇ ಜೂನ್ ದಲ್ಲಿ ಕೇಂದ್ರ ಸರ್ಕಾರ ಈ ಲಾಕ್ಡೌನ್ಗೆ ಕೊಡ್ತಾ ಇದೆ. ಯಾವಾಗ ಕೊಡ್ತಾ ಇದ್ದೀರಾ? ಬರೋ ತಿಂಗಳಲ್ಲಿ. ಬರೋ ತಿಂಗಳಲ್ಲಿ ಕೊಡ್ತೀರಾ? ಅಲ್ಲಿ ಗಂಟ ಉಪವಾಸ ಇರೋದಾ ಸರ್? ಏನ್ ಸತ್ತು ಹೋಗ್ಬಿಡೋದ? ಸತ್ತು ಹೋಗೋದು ಒಳ್ಳೇದು, ಅದಕ್ಕಿಂತ ಅಕ್ಕಿ ಮಾಡೋದು ದಂಧೆ ಬಂದ್ ಮಾಡ್ರಿ, ಅದಕ್ಕಂತ ಬಂದ್ ಮಾಡ್ತಾರೆ. ಯಾವ್ದು ಬಿಡಿ ಫೋನ್ ಮಾಡ್ಬಿಡಿ ಸರ್, ಫೋನ್ ಮಾಡ್ಬೇಡಿ. ಅಲ್ಲ ನೀವು ಪ್ರತಿನಿಧಿಗಳು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಮಾತಾಡೋದೇ ಆನ್ಸರ್ ಮಾಡ್ಬೇಕು. ಅದೇ ಸರ್ ಇವಾಗ ಸತ್ತು ಹೋಗ್ಬಿಡೋದು ಒಳ್ಳೇದು, ಉಮೇಶ್ ಕತ್ತಿ ಅವರ ಮಾತು. ಅದಾದ ಮೇಲೆ ಹೇಳ್ತಾರೆ ಅಕ್ಕಿ ಮಾರೋದು ಬಂದ್ ಮಾಡಿ. ಯಾರಿಗೆ ಹಸುವಿರುತ್ತೋ ಆತ ರೇಷನ್ನಲ್ಲಿ ತಗೊಂಡಿರೋ ಅಕ್ಕಿ ಮಾರದಿಲ್ಲ. ಹಸಿವಿಲ್ಲದ ಲಕ್ಷಾಂತರ ಕುಟುಂಬಗಳಿಗೆ ಇಂಥ ಅಕ್ಕಿ ಹೋಗ್ತಾ ಇತ್ತು. ಉಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ಆ ನಕಲಿ ರೇಷನ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ಕ್ಯಾನ್ಸಲ್ ಮಾಡಿದೆ. ನಕಲಿ ರೇಷನ್ ಕಾರ್ಡ್ಗಳನ್ನು, ಅನರ್ಹರು ಪಡೆದ ರೇಷನ್ ಕಾರ್ಡ್ಗಳನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಪತ್ತೆ ಹಚ್ಚಿ ರದ್ದು ಮಾಡಿದ್ದೀರಿ. ಆ ಎಲ್ಲ ರದ್ದಾದ ನಂತರವೂ ಕೂಡ ರೇಷನ್ ಅಕ್ಕಿ ಕೇಳ್ತಾನೆ ಅಂದರೆ ಆತ ನಿಜವಾಗ್ಲೂ ಹಸ್ಕೊಂಡಿರೋನು. ರೇಷನ್ನಲ್ಲಿ ಬಂದ ಅಕ್ಕಿ ಮಾರ್ಕೊಂಡು ಜೀವನ ಮಾಡೋನಲ್ಲ. ಈ ಮಾತಿಗೆ, ತಮ್ಮ ಮಾತಿಗೆ ತಾವೇ ಸ್ಪಷ್ಟೀಕರಣ ಕೊಟ್ಟರು ಮಾನ್ಯ ಸಚಿವರು. ಏನು ಹೇಳ್ತಾರೆ ಕೇಳಿ. ತಿಂಗಳ ವಿತರಣೆ ಆಗಿದೆ, ಏಪ್ರಿಲ್ ತಿಂಗಳ ಕಾಳುಗಳ ಹಂಚಿಕೆ ಆಗಿದೆ, ಮೇ ಅದು ಯಾವುದೂ ಕಡಿತ ಆಗಿಲ್ಲ. ಮೇ ತಿಂಗಳದು 1ರಿಂದ ಬರೋ 10ರವರೆಗೆ ಮತ್ತೆ ವಿತರಣೆ ಆಗುತ್ತದೆ. ಅದು 10ರಿಂದ 30 ತಾರೀಕುವರೆಗೆ ಅಂಗಡಿಯಿಂದ ವಿತರಣೆ ಆಗ್ತದೆ. ಈ ತಿಂಗಳ ಪ್ರತಿ ತಿಂಗಳ ಹಾಕೋತ ಹೋಗ್ತದೆ. ಅದರಲ್ಲಿ ಯಾರೂ ಸಾಯಬೇಕಂತ ವಿಚಾರ ಯಾರ್ದೂ ಇಲ್ಲ. ದಯಮಾಡಿ ಯಾರೂ ಸಾಯಬಾರ್ದು. ನಾನು ಯಾರಿಗೆ ಆ ರೀತಿ ಹೇಳಲ್ಲ, ಬಟ್ ಆ ರೀತಿ ಪ್ರಶ್ನೆಗಳು ಕೇಳಬಾರ್ದು. ಈ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಬಂದಂಥ ಉಣ್ಣಪ್ಪ, ಮೇ ತಿಂಗಳಲ್ಲಿ ಬರುವಾಗ ನೋಡೋಣ ಅಂತ ಇದು ಹೇಳ್ತಾ ಇದ್ದೀನಿ. ಅದು ಕೇಳಾಕತ್ತೆ ಇರೋದು ಏನು ಹೇಳ್ಬೇಕು. ಏಪ್ರಿಲ್ ತಿಂಗಳ ವಿತರಣೆ ಆಗಿದೆ, ಏಪ್ರಿಲ್ ತಿಂಗಳ ಕಾಳುಗಳ ಹಂಚಿಕೆ ಆಗಿದೆ, ಮೇ ಅದು ಯಾವುದೂ ಕಡಿತ ಆಗಿಲ್ಲ. ಮೇ ತಿಂಗಳದು 1ರಿಂದ ಬರೋ 10ರವರೆಗೆ ಮತ್ತೆ ವಿತರಣೆ ಆಗುತ್ತದೆ. ಅದು 10ರಿಂದ 30 ತಾರೀಕುವರೆಗೆ ಅಂಗಡಿಯಿಂದ ವಿತರಣೆ ಆಗ್ತದೆ. ಈ ತಿಂಗಳ ಪ್ರತಿ ತಿಂಗಳ ಹಾಕೋತ ಹೋಗ್ತದೆ. ಅದರಲ್ಲಿ ಯಾರೂ ಸಾಯಬೇಕಂತ ವಿಚಾರ ಯಾರ್ದೂ ಇಲ್ಲ. ದಯಮಾಡಿ ಯಾರೂ ಸಾಯಬಾರ್ದು. ನಾನು ಯಾರಿಗೆ ಆ ರೀತಿ ಹೇಳಲ್ಲ, ಬಟ್ ಆ ರೀತಿ ಪ್ರಶ್ನೆಗಳು ಕೇಳಬಾರ್ದು. ಈ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಬಂದಂಥ ಉಣ್ಣಪ್ಪ, ಮೇ ತಿಂಗಳಲ್ಲಿ ಬರುವಾಗ ನೋಡೋಣ ಅಂತ ಇದು ಹೇಳ್ತಾ ಇದ್ದೀನಿ. ಅದು ಕೇಳಾಕತ್ತೆ ಇರೋದು ಏನು ಹೇಳ್ಬೇಕು. ಏಪ್ರಿಲ್ ತಿಂಗಳ ವಿತರಣೆ ಆಗಿದೆ, ಏಪ್ರಿಲ್ ತಿಂಗಳ ಕಾಳುಗಳ ಹಂಚಿಕೆ ಆಗಿದೆ, ಮೇ ಅದು ಯಾವುದೂ ಕಡಿತ ಆಗಿಲ್ಲ. ಮೇ ತಿಂಗಳದು 1ರಿಂದ ಬರೋ 10ರವರೆಗೆ ಮತ್ತೆ ವಿತರಣೆ ಆಗುತ್ತದೆ. ಅದು 10ರಿಂದ 30 ತಾರೀಕುವರೆಗೆ ಅಂಗಡಿಯಿಂದ ವಿತರಣೆ ಆಗ್ತದೆ. ಈ ತಿಂಗಳ ಪ್ರತಿ ತಿಂಗಳ ಹಾಕೋತ ಹೋಗ್ತದೆ. ಅದರಲ್ಲಿ ಯಾರೂ ಸಾಯಬೇಕಂತ ವಿಚಾರ ಯಾರ್ದೂ ಇಲ್ಲ. ದಯಮಾಡಿ ಯಾರೂ ಸಾಯಬಾರ್ದು. ನಾನು ಯಾರಿಗೆ ಆ ರೀತಿ ಹೇಳಲ್ಲ, ಬಟ್ ಆ ರೀತಿ ಪ್ರಶ್ನೆಗಳು ಕೇಳಬಾರ್ದು. ಈ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಬಂದಂಥ ಉಣ್ಣಪ್ಪ, ಮೇ ತಿಂಗಳಲ್ಲಿ ಬರುವಾಗ ನೋಡೋಣ ಅಂತ ಇದು ಹೇಳ್ತಾ ಇದ್ದೀನಿ. ಅದು ಕೇಳಾಕತ್ತೆ ಇರೋದು ಏನು ಹೇಳ್ಬೇಕು. ಏನು ಸ್ಪಷ್ಟೀಕರಣ ಕೊಟ್ಟರು ಅಷ್ಟೇ ಉಮೇಶ್ ಕತ್ತಿ ಅವರು. ಮುತ್ತು ಒಡೆದರೆ ಹೋಯಿತು, ಮಾತಾಡಿದರೆ ಹೋಯಿತು. ಒಂದು ವಾಕ್ಯ ಹಸಿದ ಬಡವನ ಬಗ್ಗೆ ನಿಮ್ಮ ಸಂವೇದನೆ ಹೆಂಗಿದೆ ಅನ್ನೋದನ್ನು ತೋರಿಸುತ್ತೆ. ಟೈಮ್ ಪಾಸಿಗೆ ಫೋನ್ ಮಾಡಿರೋದಿಲ್ರಿ, ಯಾರು ಮಾಡೋದಕ್ಕೆ ಜನರಿಗೆ ಕೆಲಸ ತುಂಬ ಇದೆ. ಸಂಕಟ ಆದಾಗ ಮಾತಾಡ್ತಾರೆ, ಸಂಕಟ ಹೇಳ್ಕತ್ತಾರೆ. ರೇಷನ್ ಅಕ್ಕಿ ಸಾಲ್ತಾ ಇಲ್ಲ ಸ್ವಾಮಿ ಅಂತ ಈ ರಾಜ್ಯದ ಒಬ್ಬ ಪ್ರಜೆ ಈ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಸಚಿವರಿಗೆ ಕೇಳದೆ ಇನ್ನು ಯಾರಿಗೆ ಕೇಳಕ್ಕಾಗತ್ತೆ? ಯಾರಿಗೆ ಕೇಳಬೇಕು? ನಮ್ಮ ವ್ಯವಸ್ಥೆಯಲ್ಲಿ ಇನ್ಯಾರಿಗೆ ಕೇಳೋದಕ್ಕೆ ಅವಕಾಶ ಇದೆ? ಕೇಳಿದಾನವನು. ಉಮೇಶ್ ಕತ್ತಿ ಅವರ ಮಾತಿಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿದ್ರು ಕೇಳಿ. ಯಡಿಯೂರಪ್ಪನವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಸಾಯಿ ಅಂತ ಒಬ್ಬ ಸಚಿವನಾಗಿ ಕತ್ತಿ ಹೇಳಿದ್ದು ಸರಿಯಲ್ಲ.
ಆ ಭಾಗದಲ್ಲಿರುವ ಜನರಿಗೆ ಗೋಧಿ ಬೇಡ ಆದರೆ ಅಕ್ಕಿ ವ್ಯವಸ್ಥೆ ಮಾಡಿ. ಉಮೇಶ್ ಕತ್ತಿಯವರ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸುತ್ತೇನೆ. ಇದು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಪ್ರಕಟಣೆಯ ಮೂಲಕ ಕೊಟ್ಟಂತಹ ಹೇಳಿಕೆ. ಹಿಂಗ್ಯಾಕಾದ್ರೂ ನಮ್ಮ ಜನಪ್ರತಿನಿಧಿಗಳು ಯಾಕೆ ಸಂವೇದನೆ ಕಳ್ಕೊಂಡ್ರು? ರಾಜ್ಯದ ಪ್ರಜೆಯೊಬ್ಬರ ಜೊತೆ ಸಮಾಧಾನದಿಂದ ಮಾತಾಡೋದಕ್ಕಾಗದೆ ಹೋದರೆ ಮಂತ್ರಿಗಿರಿ ಯಾವ ದೌಲತ್ತಿಗೆ? ಯಾಕಾಗಿರಬೇಕು ಮಂತ್ರಿ? ಉಮೇಶ್ ಕತ್ತಿ ಅವರಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಇದೆ, ಬಿಸ್ನೆಸ್ ಮಾಡ್ಕೊಂಡಿರಬಹುದಲ್ಲ ಆರಾಮಾಗಿ. ಕಷ್ಟಕ್ಕೆ ಸ್ಪಂದಿಸುವ ಮಂತ್ರಿಗಳ ಬೇಕು ನಮಗೆ. ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಅನ್ನುವಂಥದ್ದು ಉಳಿದ ಖಾತೆಗಳ ರೀತಿಯಲ್ಲ. ಉಳಿದ ಮಂತ್ರಿಗಳಿಗಿರುವ ಜವಾಬ್ದಾರಿ ಒಂದು ಥರದ್ದಾದರೆ ಈ ಮಂತ್ರಿಗಿರುವ ಜವಾಬ್ದಾರಿನೇ ಇನ್ನೊಂದು ಥರದ್ದು. ಜನ ಉಪವಾಸ ಮಲ್ಕಳದಂಗೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ ಉಮೇಶ್ ಕತ್ತಿ ಅವರು. ಹಂಗಿದ್ದಾಗ ನೀವು ಕೊಡ್ತಾ ಇರುವ ಊಟ ಸಾಲ್ತಾ ಇಲ್ಲ ಅಂತ ಒಬ್ಬ ಫೋನ್ ಮಾಡಿದ್ರೆ ಸಾಯೋದು ಒಳ್ಳೇದು ಅಂದು ಬಿಡಬೇಕಾ? ಹೇಳಿ ನಿಮ್ಮ ಅಭಿಪ್ರಾಯನ. ನಾನು ಜನಸಾಮಾನ್ಯರಿಗೆ ಕೇಳ್ತಾ ಇದ್ದೀನಿ. ಕೊರೋನಾ ಯಾವನ್ನೂ ಬಿಟ್ಟಿಲ್ಲ ರೀ. ಬರೀ ಪಾಸಿಟಿವ್ ಬಂದು ಸಿಂಪ್ಟಮ್ ಬಂದವರು ಅನುಭವಿಸಿದ್ರು ಅಂತಲ್ಲ. ಕೊರೋನಾ ವೈರಸ್ ಅನ್ನು ಹತ್ತಿರಕ್ಕೆ ಬಿಟ್ಟುಕೊಳ್ಳದವರು ಕೂಡ ಅನುಭವಿಸಬಾರದನ್ನು ಅನುಭವಿಸಿದ್ರು. ಇದರಲ್ಲಿ ಲಾಕ್ಡೌನ್ ಶುರುವಾಗ್ತಾ ಇದ್ದಂತೆ ಲಕ್ಷಾಂತರ ಜನ ಬೆಂಗಳೂರಿನಂಥ ಊರು ಬಿಟ್ಟು ತಮ್ಮ ತಮ್ಮ ಊರುಗಳಿಗೆ ಹೋದ್ರಲ್ಲ, ಕಡಿಮೆನಾ ಅವರು ಅನುಭವಿಸಿದ್ರು? ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿದ್ದವ್ರನ್ನ ಕೇಳಿ ಕಣ್ಣೀರು ಕಪಾಳಕ್ಕೆ ಬಂದುಬಿಡುತ್ತೆ ಅವರ ಕಥೆ ಕೇಳಿದ್ರೆ. ಸಂಕಟದಲ್ಲಿದ್ದಾರೆ ಸ್ವಾಮಿ. ಇಂಥ ಟೈಮ್ನಲ್ಲದೆ ಇನ್ಯಾವ ಟೈಮ್ನಲ್ಲಿ ಸಹಾನುಭೂತಿಯಿಂದ ಮಾತಾಡ್ತೀವಿ? ಒಂದು ಕಡೆ ರೇಷನ್ ಪಡಿತಾ ಇದ್ದವರ ಸಂಖ್ಯೆನೂ ಕಡಿಮೆ ಮಾಡಿದ್ರಿ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆರ್ಥಿಕವಾಗಿ ಚೆನ್ನಾಗಿದ್ದವರು ಕೂಡ BPL ಕಾರ್ಡ್ ಇಟ್ಕೊಂಡು ರೇಷನ್ ತಗೋತಿದ್ದಾರೆ ಅಂದರೆ ಅವ್ರನ್ನ ಪತ್ತೆ ಹಚ್ಚಿ ಅವರ BPL ಕಾರ್ಡನ್ನು ಕ್ಯಾನ್ಸಲ್ ಮಾಡಿಸಬೇಕಾದದ್ದು ಜವಾಬ್ದಾರಿಯುತ ಸರ್ಕಾರದ ಕರ್ತವ್ಯ. ಅದನ್ನು ಮಾಡಿದೆ. ಒಂದು ಕಡೆ ರೇಷನ್ ಕಾರ್ಡು ಕಡಿಮೆ ಆಗುತ್ತೆ, ಇನ್ನೊಂದು ಕಡೆ ರೇಷನ್ನು ಕಡಿಮೆ ಆಗುತ್ತೆ ಅಂದರೆ ಏನು ಲೆಕ್ಕಾಚಾರ ನಿಮ್ಮದು? ಇದೇ ಉಮೇಶ್ ಕತ್ತಿ ಅವರನ್ನು ನಾನು ನೇರ ಸಂಪರ್ಕದಲ್ಲಿ ನ್ಯೂಸ್ ಅವರ್ನಲ್ಲಿ ತಗೊಂಡು ಮಾತನಾಡಿಸಿ ಅಭಿನಂದನೆಗಳನ್ನು ಹೇಳಿದೆ. ನಕಲಿ ರೇಷನ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ಕ್ಯಾನ್ಸಲ್ ಮಾಡಿದ್ದಾರೆ. ಆವತ್ತು ಇವ್ರಿಗೂ ಒಂದು ಮಾತು ಹೇಳಿದೆ, ಅವರಿಗೆ ಹೋಗ್ತಾ ಇದ್ದ ರೇಷನ್ ಉಳಿತಲ್ಲ, ಅದು ನಿಜವಾದ ಅರ್ಹರಿಗೆ ಹೆಚ್ಚುವರಿಯಾಗಿ ಹಂಚಿಕೆಯಾಗಬೇಕು ಅಂತ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಗೋಡೌನ್ಗಳಲ್ಲಿ ಕೊಳೆತು ಹೋಗ್ತಾ ಇದೆ ರೇಷನ್. ಅಕ್ಕಿ ಕೊಳೆತಿದೆ, ಗೋಧಿ ಕೊಳೆತಿದೆ ಅಂತ ಬಿಯರ್ ಫ್ಯಾಕ್ಟ್ರಿಗಳಿಗೆ ಹರಾಜಾಗ್ತಾ ಇದ್ದಾರೆ. ಸ್ಯಾನಿಟೈಸರ್ ಮಾಡೋದಕ್ಕೆ ಕೊಡ್ತಿದ್ದಾರೆ. ಒಬ್ಬ ಬಡವ 2 kg ಯಾಕ್ರಿ ಅಂದರೆ ಸತ್ತೋಗೋದು ಒಳ್ಳೇದು ಅನ್ನಬೇಕು. ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆಯನ್ನು. ಉಮೇಶ್ ಕತ್ತಿ ಅವರ ಸಂವೇದನೆ ಇಲ್ಲದ ಹೇಳಿಕೆಗೆ ಕಾಂಗ್ರೆಸ್ ಮಾಡ್ತಾ ಇರುವ ಪ್ರತಿಭಟನೆಯ ದೃಶ್ಯಗಳನ್ನು. ಉಮೇಶ್ ಕತ್ತಿ ಅವರ ಹೇಳಿಕೆಯ ವಿರುದ್ಧದ ಪ್ರತಿಭಟನೆ. ಶವದ ಪ್ರತಿಕೃತಿ ಮಾಡಿ ಮಾಲೆ ಹಾಕುವ ಮೂಲಕ DK ಶಿವಕುಮಾರ್ ಅವರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಇತರೆ ಕಾಂಗ್ರೆಸ್ ಮುಖಂಡರಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮಾಜಿ ಹೋಮ್ ಮಿನಿಸ್ಟ್ರು, ಮಾಜಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡ್ತಿದ್ದಾರೆ. ಲೋಕ ಮಾತಾಡ್ಬಿಡೋಣ.
ಇದು ಅನವಶ್ಯಕ ಮಾತ್ರ ಅಲ್ಲ, ಉದ್ಧಟತನ ಕೂಡ ಹೌದು. ಕ್ಷಮೆ ಕೇಳಬೇಕಾಗಿತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರು. ಸ್ಪಷ್ಟೀಕರಣ ಕೊಡ್ತಿದ್ದಾರೆ. ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಜನಸಾಮಾನ್ಯರ, ಕೊರೋನಾ ಅನ್ನೋದೇ ಗಾಯ ರೀ ಜನರಿಗೆ, ಅದರ ಮೇಲೆ ಬರೆ ಹಾಕೋ ಕೆಲಸ ಮಾಡ್ತಿದ್ದೀರಾ ನೀವು ಇಂಥ ಹೇಳಿಕೆಗಳನ್ನು ಕೊಡುವ ಮೂಲಕ. ಏನು ಹೇಳ್ತೀರಿ ಜನಸಾಮಾನ್ಯರು? ಕರೆ ಮಾಡಿ ಮಾತನಾಡಿ. ನಿಮ್ಮ ಆಕ್ರೋಶ ತಲುಪಬೇಕು ಉಮೇಶ್ ಕತ್ತಿ ಅವರ ತನಕ. ಕಾಡಿ ಬೇಡಿ ತಿಪ್ಪರ್ಲಾಗ ಹಾಕಿ ಸರ್ಕಸ್ ಮಾಡಿ ಮಂತ್ರಿಗಿರಿ ತಗೊಳ್ಳೋದು, ಮಂತ್ರಿಗಿರಿ ತಗೊಂಡ ಮೇಲೆ ಇಂಥ ಮಾತಾಡ್ಕೊಂಡಿರೋದು ಕೇಳಬಾರ್ದ ಜನ? ಯಾಕೆ ಅಕ್ಕಿ ಕಡಿತ ಮಾಡಿದ್ದೀರಿ ಅಂತ? ಅಕ್ಕಿ ಬದಲು ರಾಗಿ ಕೊಡ್ತಿದ್ದೀವಲ್ಲ, ಜೋಳ ಕೊಡ್ತಿದ್ದೀವಲ್ಲ, ಅದನ್ನೇ ಹೇಳಿ ಸಮಾಧಾನವಾಗಿ. ನೀವು ಕೊಡ್ತಾ ಇರೋದು ನಮಗೆ ಸಾಲ್ತಿಲ್ಲ ಅಂತಿದ್ದಾನೆ ಅವನು. ಇಮ್ಮಿಡಿಯೇಟಾಗಿ ಆಯ್ತು 2 kg ಅಲ್ಲ 5 kg ಅಂತ ಅನೌನ್ಸ್ ಮಾಡಿಬಿಡಬೇಕು ರಾಜ್ಯದಾದ್ಯಂತ ಅಂತ ಯಾರು ಕೇಳ್ತಾ ಇಲ್ಲ. ಕೊನೆ ಪಕ್ಷ ಸಹಾನುಭೂತಿಯಿಂದ ಕೇಳಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂದರೆ. ಹಾವೇರಿಯಿಂದ ಸಿದ್ದನಗೌಡ ಅಂತ ಲೈನ್ನಲ್ಲಿದ್ದಾರೆ. ನಮಸ್ಕಾರ ಸಿದ್ದನಗೌಡ್ರೆ. ನಮಸ್ಕಾರ ಸರ್. ಅದೇ ಸರ್, ನಿಮ್ಮ ಪ್ರೋಗ್ರಾಮಿಗೆ ಭಾಳ ಸರಿ ಕಾಲ್ ಮಾಡಿದ್ದೆ, ಸಿಕ್ತು ನನ್ನ ಲಕ್ ಅದು. ಹೇಳ್ರಿ. ನಿಮ್ಮ ಕ್ಲಾಸ್ಮೇಟ್ ಸರ್ ನಾನು. ಹೌದಾ? ಎಲ್ಲಿ? ಕಾರ್ ಸಿದ್ದೇಶ್ವರ ಕಾಲೇಜು. ಓಕೆ. ನೋಡಿದ್ದೆ, ನಿಮ್ಮ ಮಾತಾಡೋದಕ್ಕಂತ ಭಾಳ ಇದು ಮಾಡಿದೆ, ಇವತ್ತು ಸಿಕ್ತು. ಥ್ಯಾಂಕ್ ಯು. ಏನು ಹೇಳ್ತೀರಿ ಉಮೇಶ್ ಕತ್ತಿ ಅವ್ರು ಹಿಂಗೆಲ್ಲ ಮಾತಾಡ್ಬಿಟ್ರಿ? ಏನು ಕತೆ ಇದು? ಒಬ್ಬ ಮಿನಿಸ್ಟರ್ ಆದವರು ಇಷ್ಟು ಇನ್ಸೆನ್ಸಿಟಿವ್ ಆದ್ರೆ ಹೆಂಗಂತ? ಅಂದ್ರೆ ಆ ಟೈಮಲ್ಲಿ ಅವ್ರ ಪರಿಸ್ಥಿತಿ ಏನಿದೇನೋ ತಿಳಿತಿಲ್ಲ ಸರ್, ಬಟ್ ಒಂದು ಮಾತ್ರ ಜನಕ್ಕೆ ಸ್ಪಂದಿಸಬೇಕು. ಅವ್ರ ಮಾತಲ್ಲಿ ತಪ್ಪಿದೆ. ಆದ್ರೆ ರಿಟರ್ನ್ ಅವ್ರು ಕಾಲ್ ಮಾಡಿದ್ರಲ್ಲ, ಅವ್ರು ಮಾತಾಡಿದ್ದು ಮಾತನ್ನ ಕೇಳಿದ್ರೆ ಸ್ವಲ್ಪ ನಮ್ಗೆ ಯಾಕೋ ಇದು ಅನಿಸುತ್ತೆ, ಸಾಯ್ಬೇಕೇನೋ ಅಂತ ಕೇಳ್ತಾರಲ್ಲ. ಈಗ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ನಮಗೆ ಈ ತರ ಸಮಸ್ಯೆ ಇದೆ, ಈಗ ಆಹಾರ ಧಾನ್ಯಗಳ ಕೊರತೆ ಇದೆ, ಲಾಕ್ಡೌನ್ ಆಗಿದೆ, ಜನರಿಗೆ ದುಡಿಮೆ ಇಲ್ಲ, ನಮಗೆ ಫುಡ್ ಸಪ್ಲೈ ಕೊಡಿ ಅಂದ್ರೆ ಅವ್ರು ಏನು ಇದು ಮಾಡ್ತಿದ್ರು. ಇವರು ಸಡನ್ಲಿ ಸಾಯ್ಬೇಕಂತ ಕೇಳಿದ್ರಲ್ಲ, ಮತ್ತೆ ಅವರು ಆ ಮೂಮೆಂಟ್ ನಲ್ಲಿ ಆತರ ಹೇಳಿದಾರೆ. ಬಟ್ ಅವ್ರು ಹೇಳಿದ್ ತಪ್ಪು ಸರ್, ಅದು ಮಾತಾಡಬಾರ್ದಾಗಿತ್ತು. ಬಟ್ ಫೋನ್ ಮಾಡಿದವರು ಹಂಗೆ ಮಾತಾಡಬಾರ್ದಾಗಿತ್ತು ಅಂತೀರಿ ನೀವು? ಹೌದ್ರಿ. ಈಗ ಸಡನ್ಲಿ ಅವರು ಉದ್ದೇಶ ಏನೈತೋ ಹೆಂಗ್ ಹೇಳ್ತೀರಾ ಸರ್? ಸರಿ. ಈಗ ಮಾತಾಡ್ತೀನಿ ಸಿದ್ದನಗೌಡ್ರು, ಮತ್ತೆ ಮಾತಾಡ್ತೀನಿ ತಡ್ರಿ. ಆಮೇಲೆ ನಿಮ್ಮ ಹತ್ರ ರಾಮಲಿಂಗಾರೆಡ್ಡಿ ಅವ್ರು ಮಾತಾಡ್ತಿದ್ದಾರೆ. ಮಂತ್ರಿಗಳು ಹೇಳ್ತಾರೆ, ರಾಗಿ ನಾವು ಉತ್ತರ ಕರ್ನಾಟಕದವ್ರು ತಿನ್ನೋದಿಲ್ಲ ಅಂದಾಗ ಜೋಳ ಕೊಡ್ತೀವಿ ಅಂತ 3 kg ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಇನ್ನೊಬ್ಬ ವ್ಯಕ್ತಿ ಮಾತಾಡ್ತಿದ್ದಂಥವರು 5 kgನಲ್ಲಿ ಈಗಾಗಲೇ ಲಾಕ್ಡೌನ್ ಆಗಿದೆ, 2 kg ಅಕ್ಕಿ 3 kg ಗೋಧಿನಲ್ಲಿ ಜೀವನ ಮಾಡೋಕ್ಕಾಗುತ್ತಾ, ನಾವೇನು ಸಾಯ್ಬೇಕಾ ಅಂತ ಕೇಳಿದಾಗ ಇವರು ಪ್ರತಿಕ್ರಿಯೆ ಆ ರೀತಿ ಕೊಡ್ತಾರೆ. ಇದನ್ನ ಖಂಡಿಸಿ ಇವತ್ತು ನಮ್ಮ ಯುವ ಕಾಂಗ್ರೆಸ್ನವರು ಒಂದು ಅಣುಕು ಶವಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಕೇವಲ 5 ಜನ ಮಾತ್ರ ಇಲ್ಲಿಂದ ಮುಖ್ಯಮಂತ್ರಿಗಳ ಮನೆಯವರೆಗೂ ತಗೊಂಡು ಹೋಗುವಂಥ ಕಾರ್ಯಕ್ರಮ ಇದು ಈಗಾಗಲೇ ಮುಖ್ಯಮಂತ್ರಿಗಳು ವಿಷಾದ ವ್ಯಕ್ತಪಡಿಸಿದ್ದಾರೆ. ಮಂತ್ರಿಗಳು ವಿಷಾದನೂ ವ್ಯಕ್ತಪಡಿಸಲಿಲ್ಲ, ಅದು ತಪ್ಪು ಅಂತಾನೂ ಕೂಡ ಹೇಳಲಿಲ್ಲ. ಇದೇನಾಗಿದೆ ಅಂದರೆ, ಈ ಬಿಜೆಪಿಯವರ ವರ್ತನೆ, ಅವರ ಸಂಸ್ಕೃತಿ ಇವತ್ತು ತೋರಿಸುತ್ತೆ. ಈ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಮತ್ತು ಒಂದು ಅಡಾಸಿಟಿ ಅಂತ ಹೇಳ್ತೀವಲ್ಲ ಅದು, ಮತ್ತು ಜನರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು. ಬಿಜೆಪಿ ಮಂತ್ರಿಗಳು ಈ ಉಡಾಫೆ ವರ್ತನೆ, ಜನಕ್ಕೆ ಸಂಬಂಧಪಟ್ಟಿದ್ದಂಥ ಯಾವುದೇ ವಿಚಾರಗಳು ಬಿಟ್ಟು ಉಳಿದಿರ್ತಕ್ಕಂಥ ಬೇರೆದನ್ನೆಲ್ಲದನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಇವತ್ತು ನಮ್ಮ ಯುವ ಕಾಂಗ್ರೆಸ್ನವರು ಇದೊಂದು ಸಾಂಕೇತಿಕವಾಗಿ, ಅವರು ಆರೋಗ್ಯವಾಗಿರಲಿ, ಅದರ ಬಗ್ಗೆ ಏನೂ ಇದಿಲ್ಲ, ಅದರ ಸಾಂಕೇತಿಕವಾಗಿ ಈ ಒಂದು ಅಣುಕು ಯಾತ್ರೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದು ಪ್ರತಿಭಟನೆಯ ಒಂದು ರೂಪ ಅಷ್ಟೇ.
ಇದು ಕೇಂದ್ರದ ಅವರ ಬಿಜೆಪಿ ಇದರಲ್ಲ ಬಿಜೆಪಿ ಅಧ್ಯಕ್ಷರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು. ಮತ್ತು ನಳಿನ್ ಕುಮಾರ್ ಕಟೀಲ್ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು. ಮತ್ತು ಬಿಜೆಪಿಯವರು ಈ ವರ್ತನೆಯನ್ನು ತಿದ್ದುಕೊಳ್ಳದೇ ಇದ್ದರೆ ಜನ ರೊಚ್ಚಿಗೇಳುವಂಥ ವಾತಾವರಣ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗುತ್ತೆ. ಮತ್ತು ಈಗಾಗಲೇ ಜನ ಈ ಕೋವಿಡ್ ವಿಚಾರವಾಗಿ ಜನ ಕಾಯ್ತಾ ಇದ್ದಾರೆ. ಯಾವುದೇ ಫೆಸಿಲಿಟೀಸು ಕೂಡ ಕೊಡೋಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಈ ರೀತಿ ಹೇಳಿಕೆಗಳು ಕೊಟ್ಟು ಜನರ ಮನಸ್ಸನ್ನು ಘಾಸಿಗೊಳಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಿರೋದು ಶುದ್ಧ ತಪ್ಪು. ಇವತ್ತು ಇಡೀ ಸರ್ಕಾರ ಒಂದು ನಾಚಿಕೆ ಪಡುವಂಥ ಒಂದು ವಾತಾವರಣ ಇವತ್ತು ಈ ಒಂದು ಸ್ಟೇಟ್ಮೆಂಟಿಂದ ಆಗಿದೆ. ಸರ್, ಅನಕುಶ ಯಾತ್ರೆ ಮಾಡ್ತೀವಿ ಅಂದ ತಕ್ಷಣ ಪೊಲೀಸರೆಲ್ಲ ಕಾಂಗ್ರೆಸ್ ಭವನದ ಕಡೆ ಬಂದಿದ್ದಾರೆ. ಸಿಎಂ ಮನೆಗೆ ಹೋಗೋವರೆಗೂ ಬಿಡ್ತಾರ ಅಂತ? ಇಲ್ಲ, 5 ಜನಕ್ಕೆ ಅನುಮತಿ ಕೊಡಿ ಅಂತ ಹೇಳಿದ್ದೀವಿ. ಕಾಂಗ್ರೆಸ್ನಿಂದ ಅಣಕು ಶವಯಾತ್ರೆ ಮಾಡ್ತಾರಂತೆ. ಹಾವೇರಿಯ ಸಿದ್ದನಗೌಡರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಿದ್ದನಗೌಡ್ರೆ, ಹಾ ನಮಸ್ಕಾರ ಸರ್. ಏನೋ ಖಾಲಿ ಕೂತಿದ್ದ ಅಂತ ಫೋನ್ ಮಾಡಿರ್ತಾನೆ ಅನ್ಕೊಂಡ್ರೆ ನೀವು, ಅಥವಾ ನಿಜವಾಗ್ಲೂ ಕಷ್ಟ ಆಗಿ ಫೋನ್ ಮಾಡಿರ್ತಾನ? ಸರ್ ಇವಾಗ ಏನಿದೆ ರೀ, ಅದು ಫೋನ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಕೊಡ್ತಿದ್ದಾರೆ ಮುಂದಿನ ತಿಂಗಳಿಂದ ಅಂತ ಅಲ್ಲಿ ಘೋಷಣೆನೂ ಮಾಡಿದ್ದಾರೆ ಮೋದಿಯವರು. ಘೋಷಣೆನೂ ಮಾಡಿದ್ದಾರೆ. ಇದ್ದೂನು ಅದನ್ನ ಕೇಳೋ ಅವಶ್ಯಕತೆ ಕೇಳಿದಾರೆ ಕರೆ, ಬಟ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಅವ್ರು ಸ್ಪಂದಿಸ್ತಿದ್ದಾರೆ, ಮಾತಾಡ್ತಿದ್ದಾರೆ. ಮುಂದಿನ ತಿಂಗಳು ಮೇದಿಂದ ನಾವು ಕೊಡ್ತೇವಪ್ಪ ಅಂತ ಹೇಳ್ತಿದ್ದಾರೆ. ಇವರು ಸಡನ್ಲಿ ಇದು ಬೇಕು, ಇದು ನಮ್ಮ ಉತ್ತರ ಕರ್ನಾಟಕಕ್ಕೆ ಏನ್ ಕೊಡ್ತೀರಾ ಅಂತ ಕೇಳಿದಾಗ ಜೋಳ ಅಕ್ಕಿ ಕೊಡ್ತೇವಿ ಅಂತ ಸಾಯ್ಬೇಕೇನೋ ಅನ್ನೋ ಪದ ಇವ್ರ ಬಲ್ಲಿ ಬರಬಾರ್ದಿತ್ತು ಒಂದು. ಮತ್ತೆ ಅವರು ಸಾಯಿ ಅನ್ನೋದು ಅವ್ರು ಹೇಳ್ಬಾರ್ದಿತ್ತು. ಎರಡೂ ಕಡೆ ಅದೇ ಒಂದೇ ಇದೆ ಸರ್. ಅದು ಏನು ಗೊತ್ತಾ ಸಿದ್ದನಗೌಡ್ರೆ, ಹೇಳಿ ಸರ್. ಈಗ ಮಾತನಾಡಿದ ರೈತ ಯಾರೋ ಏನೋ ಯಾರಿಗೂ ಗೊತ್ತಿಲ್ಲ ಸರ್ ಆ ಕಡೆಯಿಂದ. ಹೌದಾ? ಹೌದ್ರಿ. ಆತ ಒಬ್ಬ ಅನಾಮಿಕ. ಹೌದ್ರಿ. ಬಟ್ ಈ ಕಡೆ ಮಾತಾಡಿದವರು ಮಿನಿಸ್ಟ್ರು. ಹೌದ್ರಿ. ಅಲ್ವಾ? ಹೌದ್ರಿ. ಫೈನಲಿ ಮ್ಯಾಟರ್ ಆಗೋದೇನಂದ್ರೆ ಹ್ಞೂನ್ರಿ, ಎತ್ತರದಲ್ಲಿ ಕೂತ್ಕೊಂಡವ್ರು ಏನು ಮಾಡಿದ್ರು ಏನು ಮಾತಾಡಿದ್ರು ಅನ್ನೋದು ಒಂದೇ. ಹೌದು ಸರ್. ಹೌದು ಹೌದು. ಹೌದಲ್ಲ? ಪೊಸಿಷನ್ ನಲ್ಲಿ ಅದು ಮಾತಾಡಿದ ತಪ್ಪು. ಹಾಂ, ಎಚ್ಚರ ಇರಬೇಕಾಗಿದ್ದವರಿಗೆ. ಹೌದು ಸರ್. ಹೌದಲ್ರಿ? ಹೌದ್ರಿ. ನೀವು ಫೋನ್ ಮಾಡಿದ ಒಬ್ಬರ ಜೊತೆ ಸಮಾಧಾನವಾಗಿ ಮಾತಾಡೋದಕ್ಕಾಗೋದಿಲ್ಲ ಅಂತಂದರೆ ಹ್ಞೂ, ರಾಜಕಾರಣಕ್ಕೆ ಬರಬಾರ್ದು. ಹೌದ್ರಿ. 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 ಹೌದು. ಸಾಮಾಜಿಕ ಜೀವನದಲ್ಲಿ ಇರಬಾರ್ದು. ಹೌದ್ರಿ. ಸ್ಪಂದಿಸ್ಬೇಕು, ಜನರ ನೋವಿಗೆ ಸ್ಪಂದಿಸ್ಬೇಕು. ಬಿಸ್ನೆಸ್ ಇದೆ. ಉಮೇಶ್ ಕತ್ತಿಯವರು ಭಾಳ ದೊಡ್ಡ ಬಿಸ್ನೆಸ್, ಭಾಳ ಚೆನ್ನಾಗಿರೋ ಬಿಸ್ನೆಸ್, ಶುಗರ್ ಫ್ಯಾಕ್ಟ್ರಿಗಳಿದೆಲ್ಲ ಇದೆ. ಹೌದು ಸರ್. ಹೌದು. ಅವರು ಶುಗರ್ ಫ್ಯಾಕ್ಟ್ರಿ ಮಾಲೀಕರಾಗಿದ್ರೆ ಹಿಂಗೆ ಫೋನ್ ಮಾಡಿದವ್ರಿಗೆಲ್ಲ ಸಮಾಧಾನವಾಗಿ ಉತ್ತರ ಕೊಡಬೇಕು ಅಂತ ಯಾರೂ ನಿರೀಕ್ಷೆ ಮಾಡೋದಿಲ್ಲ. ಹೌದು ಸರ್. ಹೌದು. ಬಟ್ ಈ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರಾದ ಮೇಲೆ ಜನರ ಕಷ್ಟ ಕೇಳಿಸ್ಕೋಬೇಕು, ಹೌದೌದು, ಸಮಾಧಾನ ಮಾಡಬೇಕು, ಪರಿಹಾರ ಕೊಡಬೇಕು. ಹೌದು ಸರ್. ಹೌದು. ಅದಲ್ವಾ? ಹೌದು ಸರ್. ಸಾರ್ವಜನಿಕ ಜೀವನದ ಜವಾಬ್ದಾರಿ ಸರ್ ಅದು. ಹ್ಞೂ. ಅವನು ಹಂಗೆ ಮಾತಾಡ್ದ, ನಾನು ಹಿಂಗೆ ಮಾತಾಡಿದೆ ಅಂತಂದ್ಬಿಟ್ರೆ ನಡೆಯೋದಿಲ್ಲ. ಹೌದ್ರಿ. 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 ಹೌದು. ಅಲ್ವಾ? ಹೌದ್ರಿ ಸರ್. ನಮ್ಮ ತೆರಿಗೆದಾರನ ನಾವು ನೀವು ಕೊಟ್ಟಂಥ ಟ್ಯಾಕ್ಸ್ ದುಡ್ಡಿನಲ್ಲಿ ಉಮೇಶ್ ಕತ್ತಿ ಅವರಿಗೆ ಸಕಲ ಸವಲತ್ತುಗಳನ್ನು ಕೊಡಲಾಗುತ್ತೆ. ಹೌದ್ರಿ, ಕೊಡ್ತಾರೆ. ಹಂಗಿದ್ದಾಗ ನಮಗೂ ನಿಮಗೂ ಆನ್ಸರೇಬಲ್ ಅವರು. ಹೌದು ಸರ್. ಬೇರೆ ಏನಾದ್ರು ಮಾಡ್ಕೊಂಡಿದ್ದಿದ್ರೆ ಉತ್ತರ ಕೊಡಬೇಕಾಗಿರ್ಲಿಲ್ಲ. ಹೌದ್ರಿ. 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 ಯಾಕೆ ಉತ್ತರ ಕೊಡಲಿಲ್ಲ ಅಂತ ಯಾರಿಗೂ ಕೇಳಕ್ಕೂ ಆಗ್ತಿರ್ಲಿಲ್ಲ. ಹೌದು, ಮಿನಿಸ್ಟರ್ ಅಂತಾನೆ ಫೋನ್ ಮಾಡಿದ್ದಾರೆ. ಉತ್ತರ ಸಮಂಜಸವಾಗಿರ್ಬೇಕಿತ್ತು. ಅದು ಪಾಯಿಂಟ್ ಅಷ್ಟೇ. ಥ್ಯಾಂಕ್ ಯು ಸಿದ್ದನಗೌಡ್ರೆ, ಥ್ಯಾಂಕ್ ಯು. ಹಾವೇರಿಯಿಂದ ಸಿದ್ದನಗೌಡ. ಉಮೇಶ್ ಕತ್ತಿ ಅವ್ರು ಮಾತಾಡಿದ ತಪ್ಪು, ಹಂಗಂತ ಅವ್ರ ಜೊತೆ ಫೋನ್ ಮಾಡಿದವ್ರು ಮಾತಾಡಿದ್ದು ತಪ್ಪು ಅಂತ. ಸಣ್ಣ ಬ್ರೇಕ್ನ ಸಮಯ. ನೀವೇನು ಹೇಳ್ತೀರಿ? ನಿಮ್ಮದು ಇದೇ ಅಭಿಪ್ರಾಯನ? ಫೋನ್ ಮಾಡಿ ಮಾತಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.